ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡುವಂತ ಕಾರ್ಯಕ್ರಮ 4 ಗಂಟೆಗೆ ಮುಗಿದ ಮೇಲೆ ಅಧ್ಯಕ್ಷರಾಗ ಹಾಗೂ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಒಟ್ಟಿಗೆ ಸೇರಿ ಈಗ ಇಬ್ಬರು ಬಂದಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಪ್ರಧಾನ ಕಾರ್ಯದರ್ಶಿ. ಯಾವ ರೀತಿ ಇರಬೇಕು ಕ್ಯಾಬಿನೆಟ್ 2028 ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವ ತರ ಇರಬೇಕಂತ ಅವ್ರದೇ ಅನುಭವದಲ್ಲಿ ಅವ್ರು ಮಾಡ್ತಾರೆ. ಆದ್ದರಿಂದ ನಾವೆಲ್ಲ ಕೂಡ ಅವ್ರೇನು ತೀರ್ಮಾನ ಕೊಡ್ತಾರೆ ಹೈಕಮಾಂಡ್ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ಸೀನಿಯರ್ ಇದ್ದೇನೆ, 30 ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದ್ದೀನಿ. ಇವೆಲ್ಲವೂ ಗೊತ್ತಿದ್ರು ಕೂಡ ಈ ಸಂದರ್ಭಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ಬಿಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಇಲ್ಲ, ನಾನು ಯಾವುದೂ ಕೇಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ನಡ್ಕೊಳ್ಳೋಣ. ಪಕ್ಷ ಬಹಳ ದೊಡ್ಡದು. ಈ ಸಾರಿ ಈಗಿರುವಂಥ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದು 2028ಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಮತ್ತು ನಮ್ಮ ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸಬೇಕು. ಆ ಕೆಲಸ ಮಾಡೋಣ. ಶೀಘ್ರದಲ್ಲೇ ಅಧ್ಯಕ್ಷರದು ಕೂಡ ಪೂರ್ತಿ ಆಗ್ತದೆ. ಒಟ್ಟಿಗೆ ಇದ್ದು ಪಕ್ಷವನ್ನ 2028ರಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡೋಣ. ಅದೆಲ್ಲ ಹೈಕಮಾಂಡ್ ಗಮನದಲ್ಲಿದೆ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡುವಂತ ಕಾರ್ಯಕ್ರಮ 4 ಗಂಟೆಗೆ ಮುಗಿದ ಮೇಲೆ ಅಧ್ಯಕ್ಷರಾಗ ಹಾಗೂ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಒಟ್ಟಿಗೆ ಸೇರಿ ಈಗ ಇಬ್ಬರು ಬಂದಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಪ್ರಧಾನ ಕಾರ್ಯದರ್ಶಿ. ಯಾವ ರೀತಿ ಇರಬೇಕು ಕ್ಯಾಬಿನೆಟ್ 2028 ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವ ತರ ಇರಬೇಕಂತ ಅವ್ರದೇ ಅನುಭವದಲ್ಲಿ ಅವ್ರು ಮಾಡ್ತಾರೆ. ಆದ್ದರಿಂದ ನಾವೆಲ್ಲ ಕೂಡ ಅವ್ರೇನು ತೀರ್ಮಾನ ಕೊಡ್ತಾರೆ ಹೈಕಮಾಂಡ್ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ಸೀನಿಯರ್ ಇದ್ದೇನೆ, 30 ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದ್ದೀನಿ. ಇವೆಲ್ಲವೂ ಗೊತ್ತಿದ್ರು ಕೂಡ ಈ ಸಂದರ್ಭಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ಬಿಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಇಲ್ಲ, ನಾನು ಯಾವುದೂ ಕೇಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ನಡ್ಕೊಳ್ಳೋಣ. ಪಕ್ಷ ಬಹಳ ದೊಡ್ಡದು. ಈ ಸಾರಿ ಈಗಿರುವಂಥ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದು 2028ಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಮತ್ತು ನಮ್ಮ ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸಬೇಕು. ಆ ಕೆಲಸ ಮಾಡೋಣ. ಶೀಘ್ರದಲ್ಲೇ ಅಧ್ಯಕ್ಷರದು ಕೂಡ ಪೂರ್ತಿ ಆಗ್ತದೆ. ಒಟ್ಟಿಗೆ ಇದ್ದು ಪಕ್ಷವನ್ನ 2028ರಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡೋಣ. ಅದೆಲ್ಲ ಹೈಕಮಾಂಡ್ ಗಮನದಲ್ಲಿದೆ.